ಹಾಗಾದರೆ ಟೌನಲ್ಲಿ ಏನು ಮಾಡ್ತೀರಾ ಪ್ರದೀಪ್ ಈಶ್ವರ್ ಅವರೇ? ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಇದುವರೆಗೂ ಚಿಕ್ಕಬಳ್ಳಾಪುರದ 12 ವಾರ್ಡಲ್ಲಿ ಮನೆ ಮುಂದೆ ಹೊಸ್ತಿಲ್ ಮುಂದೆ ಹೋಗಿ ನಿಂತ್ಕೊಂಡು ಅಣ್ಣ ನಿಮ್ಮ ಕಷ್ಟ ಇದೆಯಾ, ಅಕ್ಕ ನಿಮ್ಮ ಕಷ್ಟ ಇದೆಯಾ ಅಂತ ನಗರಸಭೆ ಕಮಿಷನರ್ಸ್ ಜೊತೆ ಹೋಗಿ ಅವ್ರ ಸಮಸ್ಯೆ ಕೇಳಿದ್ದೀನಿ. ಇದು ನಗರ ಭಾಗಕ್ಕೆ. ಇದು ನಾನೊಂದು MLA ಆಗಿ ಮಾಡಿದ್ದು. ಸೊ ನನಗೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ. ನಾನು ಎಲೆಕ್ಷನ್ಗಿಂತ ಮುಂಚೆ ನಾನು ತಂದೆ ತಾಯಿನ ಕಳ್ಕೊಂಡು ಒಂದು ಅನಾಥ ಹುಡುಗ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ದು. ನನ್ನ ಗೆಲುವು ರಾಜ್ಯಕ್ಕೆ ದೇಶಕ್ಕೆ ಇನ್ಸ್ಪಿರೇಷನ್. ಒಬ್ಬ ಸಾಮಾನ್ಯ ಹುಡುಗನನ್ನು ಜನ ಇಷ್ಟಪಟ್ಟು ವೋಟ್ ಹಾಕ್ತಾರೆ. ಇದು ಡೆಮೋಕ್ರಸಿ ಸ್ಟಿಲ್ ಅಲೈವ್ಗೆ ನಾನು ಎಕ್ಸಾಂಪಲ್. ನನ್ನ ತಂದೆ ತಾಯಿಗೆ ಆಗಿರೋ ಪರಿಸ್ಥಿತಿ ಬೇರೆ ಯಾರಿಗೂ ಆಗಬಾರ್ದು, ಹಾಸ್ಪಿಟಲ್ಗೆ ರೀಚ್ ಆಗಬೇಕು ಅಂತ ನಾನು ಅಮ್ಮ ಆ್ಯಂಬುಲೆನ್ಸ್ ಅಂತ ಬಿಟ್ಟಿದ್ದೀನಿ. ನಾನು ಚಿಕ್ಕಬಳ್ಳಾಪುರನ ಸಿಂಗಪೂರೆಲ್ಲ ಮಾಡೋಕ್ಕೆ ನನ್ನ ಕೈಯಲ್ಲಾಗಲ್ಲ. ಆದರೆ ಚಿಕ್ಕಬಳ್ಳಾಪುರನ ಆ್ಯಂಬುಲೆನ್ಸ್ ಸರ್ವಿಸ್ನ ನೋಡಿ ಸಿಂಗಪೂರ್ ಗೌರ್ಮೆಂಟು ಬೆಚ್ಚಿ ಬೀಳೋ ರೀತಿ ನಾನು ಅಮ್ಮ ಆ್ಯಂಬುಲೆನ್ಸ್ ನಡೆಸ್ತಾ ಇದ್ದೀನಿ. ಏನು ಅಮ್ಮ ಆ್ಯಂಬುಲೆನ್ಸ್ ವಿಶೇಷತೆ ಸರ್? 10 ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ. 10 ಆ್ಯಂಬುಲೆನ್ಸ್ ದುಡ್ಡು ನನ್ನದು, ಅದಕ್ಕೆ ಹಾಕ್ಸೋ ಡೀಸೆಲ್ ನನ್ನದು. 20 ಜನ ಡ್ರೈವರ್ಸ್ ಇಟ್ಟಿದ್ದೀನಿ. ಡೇ ಶಿಫ್ಟಲ್ಲಿ 10 ಜನ, ನೈಟ್ ಶಿಫ್ಟಲ್ಲಿ 10 ಜನ. ಕರೆ ಮಾಡಿದ 12 ನಿಮಿಷದ ಒಳಗಡೆ ನನ್ನ ಅಮ್ಮ ಆ್ಯಂಬುಲೆನ್ಸು ಮನೆ ಮುಂದೆ ನಿಂತಿರುತ್ತೆ. ಒಬ್ಬರ ಹತ್ರ 1 ರೂಪಾಯಿ ತಗೊಳ್ಳಲ್ಲ, ಟಿಪ್ಸ್ ತಗೊಳ್ಳಲ್ಲ. ನನ್ನ ಆ್ಯಂಬುಲೆನ್ಸ್ ಡ್ರೈವರ್ ಕಾಫಿ ಕೂಡ ಕುಡಿಯಲ್ಲ. ಯಾಕೆಂದರೆ ತುಂಬ ಬಡವರು ಇರ್ತಾರೆ, 100 ರೂಪಾಯಿ ಕಷ್ಟ ಇರೋರು ಇರ್ತಾರೆ. ಇವತ್ತು ಚಿಕ್ಕಬಳ್ಳಾಪುರದಿಂದ ವೆಂಟಿಲೇಟರ್ ಇರೋ ಆ್ಯಂಬುಲೆನ್ಸು ಬೆಂಗಳೂರಿಗೆ ಬರಬೇಕು ಅಂದರೆ 8-10 ಸಾವಿರ ಬೇಕು. ಆಕ್ಸಿಜನ್ ಇದೆಲ್ಲ ಇರೋದು ಬೇಕು ಅಂದರೆ 5-6 ಸಾವಿರ ಬೇಕು. ಆದರೆ ನಾವು ಇವತ್ತು ವಿಕ್ಟೋರಿಯಾ, ಜಯದೇವ, ಸಂಜಯ್ ಗಾಂಧಿ ಹಾಸ್ಪಿಟಲ್ಗಿಂತ ತುಂಬ ಆಸ್ಪತ್ರೆಗೆ ಇದುವರೆಗೂ ನಾನು 5,000ಕ್ಕೂ ಹೆಚ್ಚು ಪೇಷಂಟ್ಸ್ನ ನಾನು ಇದುವರೆಗೂ ಅಮ್ಮ ಆ್ಯಂಬುಲೆನ್ಸ್ ಮುಖಾಂತರ ಅವರ ಹೆಸರು, ಯಾವ ಕಾಯಿಲೆ, ಅವರ ಊರು, ಪ್ರತಿಯೊಂದು ಡೀಟೇಲು ಮಾಧ್ಯಮದ ಮುಂದೆ ಇಡ್ತಾ ಇದ್ದೀನಿ. ಇದು ನನ್ನ ಸ್ವಂತ ಪರಿಶ್ರಮದಿಂದ ನಾನು ಆ್ಯಂಬುಲೆನ್ಸ್ ನಡೆಸ್ತಿದ್ದೀನಿ. ಮತ್ತು ಎಜುಕೇಷನ್ನಲ್ಲಿ ಏನು ರೆವಲ್ಯೂಷನ್ ತರಬೇಕು? SSLC ಖಾಸಗಿ ಸಂಸ್ಥೆಗಳ ರಿಸಲ್ಟ್ ಯಾಕೆ ಬರುತ್ತೆ ಅಂದರೆ ಅವರು ಫಾಲೋ ಅಪ್ ಮಾಡ್ತಾರೆ. ಸರ್, ನಾನು MLA ಆಗಿ ನನ್ನ ಕ್ಷೇತ್ರದ ಪ್ರತಿ ಸರ್ಕಾರಿ ಶಾಲೆಗೆ, ಅನುದಾನಿತ ಶಾಲೆಗೆ ನಾನು ಚೇರ್ಮನ್. ಸರ್ಕಾರಿ ಶಾಲೆಗಳಲ್ಲಿ ನಾನು ತೀರ್ಮಾನ ತಗೊಳ್ಳೋಷ್ಟು ರೈಟ್ಸ್ ನನಗಿರುತ್ತೆ. ನಾನೇನು ಮಾಡಿದೆ, 2200 ಮಕ್ಕಳು ನನ್ನ ತಾಲೂಕಿನಲ್ಲಿ ಈ ಬಾರಿ SSLC ಪರೀಕ್ಷೆ ಬರೀತಾ ಇದ್ರು. SLC ಪರೀಕ್ಷೆ ಬರೆಯೋ ಮಕ್ಕಳಿಗೆ ಏನು ಮಾಡಿದೆ, ಆಫ್ ಸಿಲೆಬಸ್ ಮುಗಿಸಿದ ನಂತರ ಫಸ್ಟ್ ಪಾರ್ಟಲ್ಲಿ 46 ಟೆಸ್ಟ್ ಸೀರೀಸು, ಸೆಕೆಂಡ್ ಪಾರ್ಟಲ್ಲಿ 46 ಟೆಸ್ಟ್ ಸೀರೀಸ್ ಮಾಡಿ SSLC ಮಕ್ಕಳಿಗೆ 96 ಟೆಸ್ಟ್ ಸೀರೀಸ್ ಮಾಡಿದ್ದೀನಿ. ಖಾಸಗಿ ಶಾಲೆಯಲ್ಲಿ ಮಾಡಿರೋದಲ್ಲ, ನನ್ನ ಕ್ಷೇತ್ರದ ಸರ್ಕಾರಿ ಶಾಲೆಯ 2200 ಮಕ್ಕಳಿಗೆ 96 ಎಕ್ಸಾಮ್ ಕಂಡಕ್ಟ್ ಮಾಡಿದ್ದೀನಿ. ಡೈಲಿ ಪರೀಕ್ಷೆ. ಈ ಪರೀಕ್ಷೆಗೆ ತಗಲುವ ವೆಚ್ಚ ನನ್ನದು, ಪೇಪರ್ ಪ್ರಿಂಟಿಂಗ್ ಕಾಸ್ಟ್ ನನ್ನದು, ಟ್ರಾನ್ಸ್ಪೋರ್ಟೇಷನ್ ನನ್ನದು. ಈ 96 ಎಕ್ಸಾಮ್ ಹೇಗೆ ಮಾಡಿದ್ರಿ ಸರ್? ಹೆಂಗೆ ಮಾಡಿದೆ ಅಂದರೆ, ಪ್ರತಿದಿನ ಬೆಳಗ್ಗೆ ಇದನ್ನು ಪಬ್ಲಿಕ್ ಎಕ್ಸಾಮ್ ಲೆವೆಲಲ್ಲಿ ಮಾಡಿದ್ದೀನಿ. ರಾಜ್ಯದ ಜನತೆ ಒಬ್ಬ ಯುವಕ ರಾಜಕಾರಣಕ್ಕೆ ಬಂದರೆ ಏನು ಅಂತ ನಾನು ಈ ಜನ ಕೇಳಕ್ಕೆ ಹೋಗ್ತಿದ್ದೀನಿ. ಪ್ರತಿದಿನ ಬೆಳಗ್ಗೆ 5:15ಗೆ SSLC 2200 ಪೇಪರು ನಮ್ಮ ಟೀಮ್ ಮೆಂಬರು ಬಸ್ಸಲ್ಲಿ ಇರ್ತಾರೆ. ಅದು 7:15ಗೆ BU ಆಫೀಸ್ ಅವರು ಆ ಬಂಡಲ್ನ ರಿಸೀವ್ ಮಾಡ್ತಾರೆ. BU ಆಫೀಸ್ ರಿಸೀವ್ ಮಾಡಿದ ನಂತರ ಆ ಪೇಪರ್ನ ಪ್ರತಿದಿನ ಆ ಸ್ಕೂಲ್ ಟೀಚರ್ ಬಂದು BU ಆಫೀಸ್ ಪ್ರತಿದಿನ ಬೆಳಗ್ಗೆ ತೊಗೊಂಡೋಗ್ತಾರೆ. ಅಲ್ಲಿ ಎಕ್ಸಾಮ್ ಬರೆಸಿ ಆ ಪೇಪರ್ನ ಸಂಜೆ ವಾಪಸ್ ತರ್ತಾರೆ. ಪ್ರತಿದಿನ ಪೇಪರ್ ಇಂಟರ್ ಸ್ಕೂಲ್ ಎವ್ಯಾಲ್ಯೂಯೇಷನ್ ಮಾಡಿಸಿದ್ದೀನಿ. 96 ಎಕ್ಸಾಮ್ಸ್ನ ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದೀವಿ. ಈಗ ಮಕ್ಕಳು ಕಳೆದ 2 ದಿನದಿಂದ ಎಕ್ಸಾಮ್ಗೆ ಹೋಗ್ತಿದ್ದಾರೆ. ಈ ವರ್ಷದ SLC ಫಲಿತಾಂಶದಲ್ಲಿ ನನ್ನ ತಾಲೂಕು, ದಯವಿಟ್ಟು ಮತ್ತೆ ತಾವು ಜಿಲ್ಲೆ ಎಲ್ಲ ನೋಡಬೇಡಿ, ಪೇಪರ್ಗಳಲ್ಲಿ TVಗಳಲ್ಲಿ ಡಿಸ್ಟಿಕ್ ರಿಸಲ್ಟ್ ಬರುತ್ತೆ. ನನ್ನ ತಾಲೂಕು ಫಲಿತಾಂಶ ಲಾಸ್ಟ್ ಇಯರ್ಗಿಂತ ಬೆಟರ್ ಆಗಿರುತ್ತೆ. ಇದು ನಾನು SSLC ಮಕ್ಕಳಿಗೋಸ್ಕರ ನಾನು ಮಾಡ್ತಿರೋದು. ಒಂದು ಡಿಜಿಟಲ್ ಚಿಕ್ಕಬಳ್ಳಾಪುರ, ನಮ್ಮೂರಿಗೆ ನಮ್ಮ ಶಾಸಕ, ನಮಸ್ತೆ ಚಿಕ್ಕಬಳ್ಳಾಪುರ, SLC ಟೆಸ್ಟ್ ಸೀರೀಸ್ ಆಯಿತು. ನನ್ನ ಕ್ಷೇತ್ರದ ಮಕ್ಕಳಿಗೆ 650 ಮಕ್ಕಳಿಗೆ ಉಚಿತ CET ನೀಟ್ ಕೋಚಿಂಗ್ ಕೊಟ್ಟಿದ್ದೀನಿ. ಈ ವರ್ಷ ಕೂಡ ನಾಳೆ ಇನಾಗ್ರೇಟ್ ಆಗ್ತಿದೆ. ನಾಳೆ ಕೂಡ ಸರಿಸುಮಾರು 300 ಮಕ್ಕಳು ಎನ್ರೋಲ್ ಆಗಿದ್ದಾರೆ. ಆಲ್ರೆಡಿ 600 ಜನಕ್ಕೆ ಕೋಚಿಂಗ್ ಕೊಟ್ಟಿದ್ದೀನಿ. ಈಗ 300 ಜನ ಕೊಟ್ಟಿದ್ದಾರೆ. 1000 ಜನಕ್ಕೆ ನನ್ನ ವಿಧಾನಸಭಾ ಕ್ಷೇತ್ರದವರಿಗೆ ಉಚಿತ CET ನೀಟ್ ಕೋಚಿಂಗ್ ಕೊಟ್ಟಿದ್ದೀನಿ. ಇದು ಪ್ರತಿ ಸಂಡೇ ನಾನು ಹೆಲ್ತ್ ಕ್ಯಾಂಪ್ ಮಾಡಿಸ್ತಿದ್ದೀನಿ. 1000 ಜನಕ್ಕೆ ಸ್ಪಂದಿಸ್ತಿದ್ದೀನಿ. ಇದು ರೆಸ್ಪಾನ್ಸಿಬಲ್ಲಾಗಿ ನಾನು ಬಿಹೇವ್ ಮಾಡ್ತಿರೋದು. ನನ್ನ ಕ್ಷೇತ್ರವನ್ನು ನೋಡ್ಕೊಳ್ಳೋಕ್ಕೆ ನಾನು 40 ಜನಗಳ ನನ್ನ ತಂಡವನ್ನು ಕಟ್ಟಿದ್ದೀನಿ. ಯಾವುದೇ ಕಾಲ್ ಬಂದರೂ ಒಂದು IVR ನಂಬರ್ ಕೊಟ್ಟಿದ್ದೀನಿ. ಆ್ಯಂಬುಲೆನ್ಸ್ ಕಾಲ್ ಅಟೆಂಡ್ ಮಾಡೋಕ್ಕೆ ಡೇ ಶಿಫ್ಟಲ್ಲಿಬ್ಬರು, ನೈಟ್ ಶಿಫ್ಟಲ್ಲಿಬ್ಬರು ಬರೀ ಕಾಲ್ ರಿಸೀವ್ ಮಾಡೋಕ್ಕಿರ್ತಾರೆ.
12 ನಿಮಿಷದೊಳಗಡೆ ಅಮ್ಮ ಆಂಬ್ಯುಲೆನ್ಸು ಮನೆ ಮುಂದೆ ನಿಲ್ಲಿಸಿದ್ದೀನಿ. ಇದಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಾವಿರಾರು ಜನ ಸಾಕ್ಷಿ. ತಿಂಗಳಿಗೆ ನೀವು ನಂಬುತ್ತಿರೋ ಇಲ್ಲೋ ಗೊತ್ತಿಲ್ಲ, 12ರಿಂದ 15 ಲಕ್ಷ ನಾನು ಆಂಬ್ಯುಲೆನ್ಸ್ಗೆ ಖರ್ಚು ಮಾಡ್ತಿದ್ದೀನಿ. ನನ್ನ ಶಾಸಕರ ಸಂಬಳ, ನನ್ನ ಪರಿಶ್ರಮ MDಯ ಸಂಬಳ ಆಂಬ್ಯುಲೆನ್ಸ್ಗೆ ಖರ್ಚು ಮಾಡ್ತಿದ್ದೀನಿ. ನನಗೆ ದುಡ್ಡು ಜಾಸ್ತಿ ಆಗಿದೆ ಅಂತ ನಮ್ಮ ಪ್ರೀತಿಯ ವಿರೋಧ ಪಕ್ಷದವರು ಭಾವಿಸ್ಬೋದು. ನಾನೆಲ್ರಿಗೂ ಹೇಳಕ್ಕೆ ಬಯಸ್ತೀನಿ, ದಾನ ಅಂದರೆ ನಮಗೆ ಜಾಸ್ತಿ ಆದಾಗ ಮಾಡೋದಲ್ಲ ಸರ್, ಇನ್ನೊಬ್ರಿಗೆ ಬೇಕಾದಾಗ ಮಾಡೋದು ಅಂತ. ನನ್ನ ಕಾರು ಮನೆ ಮೇಲೆ EMI ನಡೀತಾ ಇದೆ, ಆದರೂ ನಾನು ದುಡ್ದಿರೋದ್ರಲ್ಲಿ ಅಮ್ಮ ಆಂಬ್ಯುಲೆನ್ಸು, ಟೆಸ್ಟ್ ಸೀರೀಸು, ಮಕ್ಕಳಿಗೆ ಸ್ಕಾಲರ್ಶಿಪ್, SSLC ಓದೋ ಪ್ರತಿ ಮಗುಗೂ 1000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೀನಿ. ಯಾಕೆ ಅಂದರೆ ಅವ್ರು SSLCಗೆ ಬಂದಾಗ ಸರ್ಕಾರಿ ಶಾಲೆ ಮಕ್ಕಳು ಒಂದೊಳ್ಳೆ ಗೈಡ್ ತೊಗೋಬೇಕು ಅಂತ ಆಸೆ ಇರುತ್ತೆ. ಮನೇಲಿ ಪಾಪ ಅಪ್ಪ ಅಮ್ಮ ಕೂಲಿ ಮಾಡ್ತಿರ್ತಾರೆ, ಯಾವುದೋ ಓದ್ಕೋಗಮ್ಮ ಅಂತಾರೆ. ನಾನು ಇದುವರೆಗೂ 7,000 ಮಕ್ಕಳಿಗೆ ಕಳೆದ 3 ವರ್ಷದಿಂದ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ನನ್ನ ಸ್ವಂತ ಪರಿಶ್ರಮದಿಂದ. ಇದು ನನ್ನ ರಿಪೋರ್ಟ್ ಕಾರ್ಡ್. ನಾನು 5,000ಕ್ಕೂ ಹೆಚ್ಚು ಡಿಜಿಟಲಿ ಸಾಲ್ವ್ ಮಾಡಿದ್ದೀನಿ. 130 ಹಳ್ಳಿಗಳನ್ನು ಅಧಿಕಾರಿಗಳ ಜೊತೆ ಭೇಟಿ ಕೊಟ್ಟಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ 12 ವಾರ್ಡು, ಮಂಚೇನಹಳ್ಳಿಯಲ್ಲಿ ವಾರ್ಡ್ ನಂಬರ್ 5 ಅಂದರೆ 1 ವಾರ್ಡು ಮುಗಿಸಿದ್ದೀನಿ. ಸಾವಿರಾರು ಅರ್ಜಿಗಳು ವಿಲೇವಾರಿ ಮಾಡಿದ್ದೀನಿ.